ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಅಕೌಂಟ್ಗೆ ಮತ್ತೆ ಹಣ ಬರಲಿದೆ ವೀಕ್ಷಕರೇ. ಎಷ್ಟು ಬರುತ್ತೆ ಮತ್ತೆ ಬಾಕಿ ಕಂತು ಎಲ್ಲ ಕೂಡ ಜಮೆ ಆಗುತ್ತಾ? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜನರಿಗೆ ಬಂದಿಲ್ಲ, ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅದನ್ನು ಕೂಡ ಬಿಡುಗಡೆ ಮಾಡೋದಾಗಿ ಭರವಸೆ ಕೊಡಲಾಗಿದೆ ವೀಕ್ಷಕರೇ. ಎಷ್ಟು ಹಣ ಬರಲಿದೆ ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ ಮತ್ತೊಂದು ಸಿಹಿ ಸುದ್ದಿ ಕರ್ನಾಟಕ ಸರ್ಕಾರದಿಂದ. ಹೌದು ವೀಕ್ಷಕರೇ, ಯಾರೆಲ್ಲ ಅನರ್ಹರಿದ್ದಾರೆ ನೋಡಿ, ತಿಂಗಳಿಗೆ 500 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ರದ್ದಾಗ್ತಾ ಇದೆ ಅಂತ ವೀಕ್ಷಕರೇ. ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಸಿಹಿ ಸುದ್ದಿ ಏನು ಹೊಸ ವರ್ಷಕ್ಕೆ ಅದು ಕೂಡ ನೋಡೋಣ ವೀಕ್ಷಕರೇ. ಇನ್ನು ಬಸ್ ಸಂಚಾರ ನೌಕರರು ಮುಷ್ಕರ ಮಾಡಬಹುದು, ಸಾರಿಗೆ ನೌಕರರು ಯಾವಾಗ ಬೇಕಾದ್ರೂ ಕೂಡ ದಿಢೀರಂತ ಮುಷ್ಕರಕ್ಕೆ ಕರಿಬಹುದು ಅಂತ ಹೇಳಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬಂದಿದೆ ವೀಕ್ಷಕರೇ. ಇನ್ನು ನಾಲ್ಕನೇದಾಗಿ, ನೀವು ಕೂಡ ಜಿಯೋ ಸಿಮ್ ಅಥವಾ ಏರ್ಟೆಲ್, ವೊಡಾಫೋನ್ ಅಥವಾ ನೀವು ಯಾವ್ದಾದ್ರು ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ಹೊಸ ವರ್ಷಕ್ಕೆ ಎಲ್ಲಾ ಒಂದು ದರಗಳು ಕೂಡ ದುಬಾರಿ ಆಗಲಿದ್ದವೆ ಅಂತ ವೀಕ್ಷಕರೇ. ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿಲ್ಲ, ಮೊಟ್ಟೆ ತಿನ್ನುವವರಿಗೆ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಮೊಟ್ಟೆದಲ್ಲಿ ಯಾವುದೇ ರೀತಿ ಈ ತರ ಒಂದು ಅಂಶಗಳು ಪತ್ತೆಯಾಗಿಲ್ಲ, ತಿನ್ನಬಹುದು ಅಂತ ಸಚಿವರು ಹೇಳಿದ್ದಾರೆ. ಮೊಟ್ಟೆ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮತ್ತೆ ಈ 8 ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳವರೆಗೂ ಭಾರಿ ಚಳಿ ಉಂಟಾಗಲಿದೆ ಅಂತೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ, ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಇರಲಿದೆ, ಎಲ್ಲವನ್ನೂ ಕೂಡ ಹೇಳಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ಬಾಕಿ ಇರುವ ಕಂತಿನ ಹಣ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ. 5,000 ಕೋಟಿ ರೂಪಾಯಿ ಹಣದ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರಿಗೆಲ್ಲ ಜಮೆ ಆಗಿಲ್ಲ ಅವರಿಗೂ ಕೂಡ ಹಣ ಬರಲಿದೆ ವೀಕ್ಷಕರೇ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಗೃಹಲಕ್ಷ್ಮಿಯರು. ಯಾಕಂದ್ರೆ ನಿಮ್ಮ ಊರಿಗೂ ಹಣ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದು ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಇಲ್ಲಿ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಇಲ್ಲಿ ನಾವು ಹೇಳ್ಬಹುದು. ಯಾಕಂದ್ರೆ ಈಗ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಗೃಹಲಕ್ಷ್ಮಿಯರಿಗೆ ಒಟ್ಟು 23 ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ರಾಜ್ಯದ ಯಜಮಾನಿ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನುವಂತೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೊಸ ವರ್ಷಕ್ಕೂ ಮುಂಚೆನೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು 2,000 ರೂಪಾಯಿ ಅಕೌಂಟ್ಗೆ ಜಮೆಯಾಗಲಿದೆ ಅಂತ ವೀಕ್ಷಕರೇ. ಹೌದು, ಹೊಸ ವರ್ಷಕ್ಕೂ ಮೊದಲೇ 2,000 ರೂಪಾಯಿ ಹಣವನ್ನ ಹಾಕಲು ಸರ್ಕಾರ ಮುಂದಾಗಿದೆ. ಯಜಮಾನ್ಯರ ಖಾತೆಗೆ ಹಣ ಕೂಡ ಜಮೆಯಾಗಲಿದೆ ವೀಕ್ಷಕರೇ. ಹೌದು, ಡಿಸೆಂಬರ್ 16ನೇ ತಾರೀಕಿಗೆ ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ 2,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ 12 ದಿನದ ಸಮಯ ಅವಕಾಶ. ತಾಲೂಕ್ ಪಂಚಾಯತ್ ಮೂಲಕ ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ವೀಕ್ಷಕರೇ 12, 13, 14 ದಿನ ಸಮಯಾವಕಾಶ ಬೇಕಾಗುತ್ತೆ. ಹೀಗಾಗಿ ಈ 2,000 ರೂಪಾಯಿ ಅಕೌಂಟ್ಗೆ ನಿಮಗೆ ಡಿಸೆಂಬರ್ 30ರ ಒಳಗಾಗಿ ಜಮೆ ಆಗಬಹುದು. ಸೊ ವೀಕ್ಷಕರೇ, ಡಿಸೆಂಬರ್ 30ರ ಒಳಗೆ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಇಲ್ಲಿವರೆಗೂ 46,000 ರೂಪಾಯಿ ಹಣವನ್ನ ಹಾಕಿದ್ದೇವೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಆದ್ರೆ ಬಿಜೆಪಿಯವರ, ವಿರೋಧ ಪಕ್ಷದವರ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಹಾಕಿದ್ದೀರಾ? ಆ 2 ಕಂತು ಹಣ ಇನ್ನೂ ಕೂಡ ಜನರಿಗೆ ಬಂದಿಲ್ಲ ಅಂತ ಹೇಳಲಾಗಿತ್ತು. ನಂತರ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 5,000 ಕೋಟಿ ರೂಪಾಯಿ ಹಣವನ್ನ ಹಾಕೋದಾಗಿನೂ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಎಲ್ಲೂ ಕೂಡ ಹಣ ಹೋಗಿಲ್ಲ, ಸರ್ಕಾರದ ಖಜಾನೆಯಲ್ಲಿ ಭದ್ರವಾಗಿದೆ. ಆದಷ್ಟು ಬೇಗನೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೂ ಕೂಡ ಪರಿಶೀಲನೆ ಮಾಡಿ ಹಣ ಜಮೆ ಮಾಡುವ ಒಂದು ಕೆಲಸವನ್ನ ಮಾಡಲಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಮಾತನಾಡಿದ್ದಾರೆ. ಆ ಒಂದು ಹಣವನ್ನು ಕೂಡ ಶೀಘ್ರದಲ್ಲೇ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಮಾಡುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಒಟ್ಟು ನಿಮಗೆ ಈಗ 3 ಕಂತು ಬಾಕಿ ಇದ್ದಂತಾಗುತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಬರುತ್ತೆ. ಸೆಪ್ಟೆಂಬರ್ ತಿಂಗಳದ್ದು ಕೂಡ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳದ್ದು ಬಾಕಿ ಉಳಿಯಲಿದೆ ಅಂತಾನೂ ಕೂಡ ಹೇಳಬಹುದು. ಇಲ್ಲಿವರೆಗೂ 46,000 ರೂಪಾಯಿ ಹಾಕಲಾಗಿದೆ. ಸೆಪ್ಟೆಂಬರ್ದು ಹಿಡಿದ್ರೆ 48,000 ರೂಪಾಯಿ ಹಣ ಆಗುತ್ತೆ ವೀಕ್ಷಕರೇ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ ಎಲ್ಲ ಗೃಹಲಕ್ಷ್ಮಿಯರು. ಇನ್ನು ರೇಷನ್ ಕಾರ್ಡ್ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 7 ಲಕ್ಷ BPL ಕಾರ್ಡುಗಳು ಒಂದು ಕಡೆಗೆ ರದ್ದಾಗಿದೆ. ಇದು ಒಂದು ಶಾಕಿಂಗ್ ನ್ಯೂಸ್. ಆದ್ರೆ ಇದರಲ್ಲಿ 5 ಲಕ್ಷ ಜನರು ಯಾರಿದ್ದಾರಪ್ಪ ಅಂದ್ರೆ, ದಿನಕ್ಕೆ 500 ರೂಪಾಯಿ ಕೂಲಿ ದುಡಿಯುವವರ BPL ಕಾರ್ಡು ಕೂಡ ರದ್ದಾಗಿದೆ ವೀಕ್ಷಕರೇ. ಯಾಕಂದ್ರೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡಿದರೆ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ.
ತಿಂಗಳಿಗೆ 15,000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳಿಗೆ 1,80,000 ಮೇಲಾಗುತ್ತೆ. ಹೀಗಾಗಿ BPL ಕಾರ್ಡ್ ಅನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು. ಇಲ್ಲಾಂದ್ರೆ ಲಕ್ಷಾಂತರ ಕೂಲಿ ದುಡಿಯುವರು ಕೂಡ ಅಂದ್ರೆ ಬಡವರ BPL ಕಾರ್ಡು ಕೂಡ ಇಲ್ಲಿ ರದ್ದಾಗ್ತಾ ಇದೆ ಅಂತ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮ ಇರೋದ್ರಿಂದ BPL ಆದಾಯ 1,80,000 ರೂಪಾಯಿ ಪರಿಷ್ಕರಿಸಿ ಹೆಚ್ಚಳ ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಹೇಳಿದ್ದಾರೆ. ವೀಕ್ಷಕರೇ, ಹೌದು, ಈಗಾಗಲೇ ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಕರ್ನಾಟಕದಲ್ಲಿ ಸದ್ಯಕ್ಕೆ 1,20,000 ರೂಪಾಯಿ ಆದಾಯ ಮಿತಿಯನ್ನ ಮಾಡಲಾಗಿದೆ. ಆದ್ರೆ ಕೂಲಿ ಕೆಲಸ ಮಾಡೋರು ಪ್ರತಿದಿನ 500 ರೂಪಾಯಿ ಕೂಲಿ ಕೊಟ್ಟರು ಕೂಡ ಅವರ ಒಂದು ಆಧಾರದಲ್ಲಿ ವರ್ಷಕ್ಕೆ 1,80,000 ರೂಪಾಯಿ ಆಗುತ್ತೆ. ಈ ಹಿನ್ನೆಲೆ ಅವರ 1,20,000 ರೂಪಾಯಿ ಮೇಲೆ ಆದಾಯ ಇದ್ದೋರಿಂದ ಅವರ BPL ಕಾರ್ಡು ಕೂಡ ರದ್ದಾಗಿದೆ. ಈ ತರ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಕಾರ್ಡುಗಳು BPL ಇಂದ APL ಆಗಿದೆ. ಈ ನಿಯಮ ಕೇಂದ್ರ ಸರ್ಕಾರವೇ ಜಾರಿಗೆ ತಂದಿದೆ. BPL ಮಾನದಂಡವನ್ನ ಬದಲಾವಣೆ ಮಾಡಬೇಕು. ಕೂಲಿಯವರ ವಾರ್ಷಿಕ ಆದಾಯ 1,80,000 ರೂಪಾಯಿ ಇದೆ. ಆದ್ರೆ BPL ಆದಾಯ 1,20,000 ರೂಪಾಯಿ ಇದೆ. BPL ಕಾರ್ಡ್ APL ಆಗಿ ಬದಲಾಗಿದ್ದರೆ ತಹಶೀಲ್ದಾರರಿಗೆ ನೀವು ಅರ್ಜಿ ಸಲ್ಲಿಸಬಹುದು, ಮತ್ತೆ ಹೊಸದಾಗಿ BPL ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಮತ್ತೆ ಇದು ಕರ್ನಾಟಕ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಂದಿರಾ ಕಿಟ್ ಕೂಡ ಹೊಸ ವರ್ಷದಿಂದಲೇ ವಿತರಣೆ ಮಾಡಲು ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಈಗ ಇರೋ BPL ಕಾರ್ಡ್ ಕುಟುಂಬಕ್ಕೆ ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಕೂಡ ಕೊಡಲಾಗುತ್ತೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಒಂದು ಅಪ್ಡೇಟ್ ಏನು, ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇಂದಿರಾ ಕಿಟ್ ವಿತರಣೆ ಕೂಡ ಮಾಡಲಾಗುತ್ತೆ. ಈ ಕಡೆ ಕೇಂದ್ರ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗಲಿದೆ. ಬನ್ನಿ ವೀಕ್ಷಕರೇ, ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸಾರಿಗೆ ನೌಕರರು ಮತ್ತೊಮ್ಮೆ ಮುಷ್ಕರ ಮಾಡಲು ಪ್ಲಾನಿಂಗ್ ಮಾಡಿದ್ರು. ಈ ಬಾರಿ ದಿಢೀರನೆ ನೋಟಿಸ್ ಕೊಡದೆ, ದಿನಾಂಕವನ್ನು ಕೂಡ ಹೇಳದೆ ದಿಢೀರನೆ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡುವ ಒಂದು ನಿರ್ಧಾರವನ್ನ ಮಾಡ್ತಾ ಇದ್ರು ವೀಕ್ಷಕರೇ. ಆದ್ರೆ 4 ರಸ್ತೆ ಸಾರಿಗೆ ನಿಗಮಗಳ ಸಿಬ್ಬಂದಿಗಳ ವೇತನ ಮರುಪಾವತಿ ಬಗ್ಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಮಹತ್ವದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 4 ರಸ್ತೆ ಸಾರಿಗೆ ನಿಗಮಗಳಲ್ಲಿನ ಚಾಲಕ, ನಿರ್ವಾಹಕ ಮತ್ತು ಕುಶಲಕರ್ಮಿ ಸೇರಿ ಇತರೆ ಸಿಬ್ಬಂದಿಗೆ ನೀಡಲಾಗುವ 14 ತಿಂಗಳ ಬಾಕಿ ಸಂಬಳವನ್ನ ಮರುಪಾವತಿ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಧಿವೇಶನದ ಮುಗಿದ ಬಳಿಕ ಶೀಘ್ರದಲ್ಲೇ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸುವುದಾಗಿಯೂ ಕೂಡ ಒಂದು ಭರವಸೆಯನ್ನ ಕೊಡಲಾಗಿದೆ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ 4 ವರ್ಷಕ್ಕೆ ಒಮ್ಮೆ ವೇತನ ಪರಿಷ್ಕರಿಸುವ ಸಂಪ್ರದಾಯವಿದೆ. ಈಗಾಗಲೇ 2023ರ ಮಾರ್ಚ್ 17ರಂದು ವೇತನವನ್ನ ಪರಿಷ್ಕರಣೆ ಮಾಡಲಾಗಿತ್ತು. ಆದರೆ ರಾಜ್ಯ ಬಜೆಟ್ನಲ್ಲಿ ಅನುದಾನ ಕಲ್ಪಿಸಿರಲಿಲ್ಲ. ಹೀಗಾಗಿ ಈ ಒಂದು ವರದಿ ಸಲ್ಲಿಕೆಯಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕಲ್ಪಿಸುವ ಅನೇಕ ಬೇಡಿಕೆಗಳ ಬಗ್ಗೆ ಸರ್ಕಾರ ಸ್ಪಂದಿಸಿದೆ. ಅಧಿವೇಶನ ಮುಗಿದ ಬಳಿಕ ಸಾರಿಗೆ ನೌಕರರ ಒಂದು ಬೇಡಿಕೆಗಳ ಬಗ್ಗೆ ಕ್ರಮ ವಹಿಸುವುದಾಗಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಅಂದ್ರೆ ಸದ್ಯಕ್ಕೆ ನೌಕರರಿಗೆ ಒಂದು ಸಿಹಿ ಸುದ್ದಿ. ಇದು ರಾಜ್ಯದ ಜನರಿಗೆ ಬಸ್ನಲ್ಲಿ ಓಡಾಟ ಮಾಡೋರಿಗೂ ಕೂಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಬನ್ನಿ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮೊಟ್ಟೆ ಬಗ್ಗೆ ದ್ವೇಷ ಬೇಡ, ಅನಾರೋಗ್ಯವಾಗುವುದು ಸುಳ್ಳು, ಮೊಟ್ಟೆಗಳನ್ನ ತಿನ್ನಬಹುದು ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ತಿಂದ್ರೆ ಅನಾರೋಗ್ಯ ಉಂಟಾಗುತ್ತದೆ ಎಂಬುದು ಸುಳ್ಳು. ಹೌದು ವೀಕ್ಷಕರೇ, ಇದು ಮೊಟ್ಟೆ ಪ್ರಿಯರಿಗೆ ಸಿಹಿ ಸುದ್ದಿ. ಮೊಟ್ಟೆಯಲ್ಲಿ ಪೌಷ್ಟಿಕಾಂಶಯುಕ್ತವಾಗಿದ್ದು ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಕೇವಲ ವದಂತಿ, ಗಾಳಿ ಸುದ್ದಿ. ಅಲರ್ಟ್ ಆದ ರಾಜ್ಯ ಸರ್ಕಾರ ಖಾಸಗಿ ಲ್ಯಾಬ್ಗಳಲ್ಲಿ ಪರೀಕ್ಷೆಗೂ ಕೂಡ ಮುಂದಾಗಿದ್ದು ಅದರಲ್ಲಿ ಏನೂ ಕೂಡ ಡೇಂಜರ್ ಇಲ್ಲ ಅಂತ ರಿಪೋರ್ಟ್ ಕೂಡ ಬಂದಿದೆ ಅಂತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ದಿಷ್ಟ ಬ್ರ್ಯಾಂಡ್ನ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದೆ ಎಂಬ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಎಂಬ ವದಂತಿಗಳು ವ್ಯಾಪಕವಾಗಿ ಹರಡ್ತಾ ಇದ್ದಂತೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ನಂತರ ಮೊಟ್ಟೆಗಳ ಗುಣಮಟ್ಟತೆಯನ್ನು ಕೂಡ ಚೆಕ್ ಮಾಡಲಾಗಿತ್ತು. ನಂತರ ಪರಿಶೀಲನೆ ಮಾಡಿ ಖಾಸಗಿ ಲ್ಯಾಬ್ಗಳಲ್ಲಿ ಪರಿಶೀಲನೆ ಕೂಡ ಒಂದು ಚೆಕ್ ಕೂಡ ಮಾಡಲಾಗಿತ್ತು. ನಂತರ ಯಾವುದೇ ಕೂಡ ಇಲ್ಲಿ ದೋಷವಿಲ್ಲ, ಅಂದ್ರೆ ಮೊಟ್ಟೆಗಳನ್ನ ತಿನ್ನಬಹುದು, ಏನೇ ಕೂಡ ಇದರಲ್ಲಿ ಆ ತರ ಅಂಶ ಇಲ್ಲ ಅಂತ ಒಂದು ರಿಪೋರ್ಟ್ ಕೂಡ ಬಂದಿದೆ. ಮೊಟ್ಟೆಗಳಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಕಾರಕ ಅಂಶಗಳು ಇಲ್ಲ, ಇದು ಕೇವಲ ವದಂತಿಗಳು ಮಾತ್ರ, ಇದು ಕೂಡ ಗಾಳಿ ಸುದ್ದಿ, ಫೇಕ್ ನ್ಯೂಸ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನೂ ಕೂಡ ನೋಡೋಣ. ಜಿಯೋ ಸಿಮ್, ಏರ್ಟೆಲ್ ಸಿಮ್, ವೊಡಾಫೋನ್ ಐಡಿಯಾ ನೀವೇನಾದ್ರೂ ಸಿಮ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸ ವರ್ಷಕ್ಕೆ ಮತ್ತೆ ದರ ಏರಿಕೆ ಆಗುವ ಸಾಧ್ಯತೆ ಕಂಡು ಬಂದಿದೆ. ನಮ್ಮ ದೇಶದ ಪ್ರಮುಖ ಖಾಸಗಿ ದೂರ ಸಂಪರ್ಕ ಕಂಪನಿಗಳಾದ ರಿಲಯನ್ಸ್ ಜಿಯೋ ಮತ್ತೆ ಭಾರತಿ ಏರ್ಟೆಲ್ ಹಾಗೂ ವೊಡಾಫೋನ್ ಐಡಿಯಾ 2026 ಹೊಸ ವರ್ಷದಿಂದ ರೀಚಾರ್ಜ್ ದರವನ್ನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್ ಎರಡೂ ಮಾದರಿಯ ಸೇವಾ ಶುಲ್ಕ ಒಂದಲ್ಲ ಎರಡಲ್ಲ ವೀಕ್ಷಕರೇ 20% ವರೆಗೂ ಹೆಚ್ಚಳವಾಗಲಿದೆ. 100 ರೂಪಾಯಿಗೆ 20 ರೂಪಾಯಿ.
₹1000 200 ಅಂದ್ರೆ ನೀವೇನಾದ್ರೂ 300 ರೂಪಾಯಿ ಕೊಟ್ಟು ರಿಚಾರ್ಜ್ ಏನಾದ್ರೂ ಒಂದು ತಿಂಗಳಿಗೆ ಮಾಡ್ತಾ ಇದ್ರೆ ಅದು ಈಗ ₹360 ಆಗುತ್ತೆ. ಅದೇ ತರ ನೀವೇನಾದ್ರೂ ₹900 ಪ್ಲಾನ್ ರಿಚಾರ್ಜ್ ಮಾಡ್ತಾ ಇದ್ರೆ ಅದು ಈಗ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ ₹1080 ಅಂದ್ರೆ ₹180 ₹1000 ಮೇಲೆ ಅಥವಾ ₹1000 ಮೇಲೆ ₹200 ವರೆಗೂ 20% ರಿಚಾರ್ಜ್ ರೇಟು ಜಾಸ್ತಿ ಆಗಬಹುದು. 2 ವರ್ಷಕ್ಕೊಮ್ಮೆ ದರವನ್ನು ಹೆಚ್ಚಳ ಮಾಡಲಾಗುತ್ತೆ. 2024ರಲ್ಲಿ ಹೆಚ್ಚಳ ಮಾಡಲಾಗಿತ್ತು. ಈಗ 2026ರಲ್ಲೂ ಕೂಡ 20% ವರೆಗೂ ರೇಟ್ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಭಾರೀ ಚಳಿ, ಮೈ ಕೊರೆಯುವಂತ ಚಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ, ಮುಖ್ಯವಾಗಿ ಟೈಮಿಂಗ್ಸ್ ಅನ್ನ ಇಲ್ಲಿ ಬರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ವೀಕ್ಷಕರೇ, ಬೆಳಿಗ್ಗೆ 4:30 5 ಗಂಟೆಯಿಂದ ಬೆಳಗಿನ ಜಾವ 7:30 8 ಗಂಟೆವರೆಗೂ ಶೀತ ಗಾಳಿ ಬೀಸುತ್ತೆ. ನಂತರ ಸಂಜೆ 6 ಗಂಟೆ ನಂತರ ರಾತ್ರಿ 4 ಗಂಟೆವರೆಗೂ ಶೀತ ಗಾಳಿ ಬೀಸಲಿದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಮಳೆ ಪ್ರಮಾಣ ಇಲ್ಲ ಅಂದ್ರೂ ಕೂಡ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಬೆಳಗಿನ ಜಾವ ಆಗ್ತಾನೆ ಇದೆ. ಕರಾವಳಿ ಭಾಗದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅಂತ ನೀವು ಕೇಳೋದಾದ್ರೆ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮತ್ತೆ ಮೋಡ ಕವಿದ ವಾತಾವರಣ. ಬಕುಂಗ್ ಚಂಡಮಾರುತ ಎಫೆಕ್ಟ್ ತಮಿಳುನಾಡು ಗಡಿಯತ್ತ ಸಾಗ್ತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ. ಹಾಗೂ ವೀಕ್ಷಕರೇ, ಮುಖ್ಯವಾಗಿ ಇಲ್ಲಿ ಚಳಿ ಪ್ರಮಾಣ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾದಗಿರಿ, ಕಲಬುರಗಿ, ಬೀದರ್, ರಾಯಚೂರು, ಬಾಗಲಕೋಟೆ, ಗದಗ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹಾಸನ, ಹಾವೇರಿ ಈ ಭಾಗದಲ್ಲೂ ಕೂಡ ಚಳಿ ಪ್ರಮಾಣ ಸಂಜೆ 6 ಗಂಟೆ ನಂತರ ಬೆಳಗಿನ ಜಾವ 6 ಗಂಟೆವರೆಗೂ ಜಾಸ್ತಿ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.